ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಆಟೋ ಚಾಲಕರ ಪರದಾಟ ಧಾರವಾಡದಲ್ಲಿ ಮುಂದುವರಿತಾ ಇದೆ. ಆಟೋ LPG ಬಂಕ್ಗಳ ಎದುರು ಆಟೋಗಳು ಸಾಲುಗಟ್ಟಿ ನಿಲ್ತಾ ಇದೆ. ಆಟೋ LPG ನ ತುಂಬಿಸೋಕೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ಲುವ ಪರಿಸ್ಥಿತಿ. ನಗರದ NTTF ಬಳಿಯ ಗ್ಯಾಸ್ ಬಂಕ್ ನಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಇನ್ನು ಹಾಸನದ ಕಡೆಗೆ ಹೋಗೋಣ. ಹಾಸನದಲ್ಲೂ ಕೂಡ ಆಟೋ ಡ್ರೈವರ್ಸ್ ಗಳ ಗೋಳನ್ನ ಕೇಳೋರಿಲ್ಲ. ಗ್ಯಾಸ್ ಇಲ್ಲದೆ ಬೀದಿಗೆ ಬಂದಿದೆ ಆಟೋ ಡ್ರೈವರ್ಸ್ ಗಳ ಬದುಕು. ಹಾಸನದಲ್ಲೂ ಪರಿಸ್ಥಿತಿ ವಿಭಿನ್ನವಾಗಿಲ್ಲ. ಒಂದ್ ಕಡೆ LPG ಸಿಗ್ತಾ ಇಲ್ಲ, ಮತ್ತೊಂದ್ ಕಡೆ ಗಂಟೆಗೊಂದು ರೇಟ್ ನ ಹಾಕ್ತಾ ಇದ್ದಾರೆ. ಜಾಸ್ತಿ ಆಗ್ತಾ ಇದೆ ರೇಟು. 80 ರೂಪಾಯಿ 85 ರೂಪಾಯಿಗೆ ಸಿಗ್ತಾ ಇದ್ದಿದ್ದು ಕೆಜಿಗೆ ಈಗ 115 ರೂಪಾಯಿ ತನಕ ತಗೊಂಡು ಹೋಗ್ತಾ ಇದ್ದಾರೆ. 100ರ ಗಡಿ ದಾಟಿದೆ. ಗಂಟೆಗೊಂದು ದರ ಹಾಕಿದ್ರಿಂದ ನಮಗೆ ಸಮಸ್ಯೆ ಆಗ್ತಾ ಇದೆ. ನಮ್ಮ ಸಮಸ್ಯೆ ಕೇಳೋರು ಯಾರು? ಇದು ಡ್ರೈವರ್ಸ್ಗಳ ಅಳಲು. ಎಲ್ಲ ಬಂಕ್ಗಳಲ್ಲೂ ಕೂಡ ಒಂದೇ ರೀತಿಯ ದರವನ್ನು ದಯವಿಟ್ಟು ನಿಗದಿ ಮಾಡಿ ಅಂತ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಓವರ್ ಆಲ್ ನಮ್ಮ ರಾಜ್ಯದಲ್ಲಿ ಆಟೋ ಡ್ರೈವರ್ಸ್ಗಳ ನಂಬರ್ ಸತತ 2.5 ಲಕ್ಷದಿಂದ 3 ಲಕ್ಷ ತನಕ ಇದೆ. ಆಸುಪಾಸ್ನಲ್ಲೇ ಎಲ್ಲರಿಗೂ ಇದೇ ಸಮಸ್ಯೆ. ಆ್ಯಂಡ್ ಎಲೆಕ್ಟ್ರಿಕ್ ವೆಹಿಕಲ್ಗಳಿಗೆ ಸ್ವಿಚ್ ಆನ್ ಆಗಿದ್ದಾರೆ ಅಂದರೆ ಜಸ್ಟ್ ತುಂಬ ಕಡಿಮೆ ಪರ್ಸೆಂಟೇಜ್. ಎಲ್ಲ LPG ಆಟೋಗಳನ್ನೇ ನಂಬ್ಕೊಂಡು ಈಗ ಜೀವನ ಮಾಡ್ತಾ ಇರೋದು ಇವರು. ಪ್ರತಿನಿತ್ಯ ಆಟೋವನ್ನೇ ನಂಬಿ ಜೀವನ ಸಾಗಿಸ್ತಾ ಇರುವಂತ ಆಟೋ ಚಾಲಕರ ಬದುಕು ಬೀದಿಗೆ ಬಂದಿದೆ. ಒಂದ್ ಕಡೆ ಆಟೋ LPG ಸಿಕ್ತೆ ಸಂಕಷ್ಟದಲ್ಲಿದ್ರೆ, ಇನ್ನೊಂದ್ ಕಡೆ ಪ್ರತಿನಿತ್ಯ ದರ ಏರಿಕೆಯಿಂದ ಹೈರಾಣಾಗಿದ್ದಾರೆ. ಈಗ ಆಟೋ ಚಾಲಕರು ನನ್ನೊಟ್ಟಿಗಿದ್ದಾರೆ, ಬನ್ನಿ ಮಾತನಾಡ್ಸೋಣ. ಈಗ ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಆಟೋ LPG ಸಮಸ್ಯೆ ಇದೆ, ಏನು ಕಾರಣ, ಯಾಕೆ, ಏನಾಗಿದೆ? ಸರ್ ಸಮಸ್ಯೆ ಇದೆ ಅಂತ ನೀವ್ ಹೇಳ್ತಾ ಇದೀರಾ ಸರ್. ಸಮಸ್ಯೆ ಇಲ್ಲ ಅಂತ ಸೆಂಟ್ರಲ್ ಗೌರ್ಮೆಂಟ್ ಹೇಳ್ತಾ ಇದೆ. ಸ್ಟೇಟ್ ಗೌರ್ಮೆಂಟ್ ಕೇಳಿದ್ರೆ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ಗೆ ಮೂಗ್ ತೋರ್ಸೋಂತ ಕೆಲಸ ಮಾಡ್ತಾ ಇದೆ ಸರ್. ಇಲ್ಲಿ ಏನಾಗಿದೆ ಅಂದ್ರೆ ಸರ್, ಪ್ರತಿ ಒಂದೊಂದು ಬಂಕಲ್ಲೂ ಗಂಟೆಗೆ ಒಂದೊಂದು ಪ್ರೈಸ್ ಜಾಸ್ತಿ ಮಾಡ್ತಾ ಇದ್ದಾರೆ. ನಾವು ಸರ್ ಆಟೋನೇ ಅವಲಂಬನೆ ಮಾಡ್ಕೊಂಡು ಜೀವನ ಮಾಡ್ತಾ ಇರೋದು. ನಿಗದಿ ಆಗಿದ್ದಂಥದ್ದು 55 ರೂಪಾಯಿ 60 ಪೈಸಾ ಸರ್. ಈಗ ಒಂದು ತಿಂಗಳ ಹಿಂದೆ ಅಂದ್ರೆ ಯುದ್ಧ ಸ್ಟಾರ್ಟ್ ಮುಂಚೆ 55 ರೂಪಾಯಿ 60 ಪೈಸಾ ಇದ್ದಿದ್ದಂತ ಗ್ಯಾಸು ಸರ್ ಇವಾಗ 86 ರೂಪಾಯಿ 90 ಪೈಸಾ ಬಂದು HP ಇಂಡಿಯನ್ ಅಲ್ಲಿ ಇದೆ ಸರ್. ಪ್ರೈವೇಟ್ ಬಂಕ್ಗಳಲ್ಲಿ ಅವ್ರು ಇಷ್ಟ ಬಂದಂಗೆ ದರ ನಿಗದಿ ಮಾಡ್ತಾ ಇದ್ದಾರೆ. ಏನಾದ್ರು ನಾವು ಹೋಗಿ ಪ್ರೈವೇಟ್ ಬಂಕ್ಗಳಲ್ಲಿ ಜೋರಾಗಿ ಒಂದೆರಡು ಮಾತಾಡಿದ್ರೆ ಸ್ಟಾಕ್ ಇದ್ರು ಸ್ಟಾಕ್ ಇಲ್ಲ, ನಾವು ಕೊಡೋದೇ ಇಲ್ಲ, ನಮ್ಮ ಹತ್ರ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ಹೋಬ್ಳಿಗಳಲ್ಲಿ ಗ್ಯಾಸ್ ಬಂಕ್ಗಳಿಲ್ಲ, 50 ಕಿಲೋಮೀಟರ್ ಇಂದ ಬರ್ಬೇಕು ಸರ್. ಅವರು 50 ಕಿಲೋಮೀಟರ್ ಬಂದು ಇಲ್ಲಿ ಗ್ಯಾಸ್ ಹಾಕ್ಸ್ಕೊಂಡು ಹೋಗಿ ಅಲ್ಲಿ ಬಾಡಿಗೆ ಮಾಡ್ಬೇಕು. ಅವ್ರ ಪರಿಸ್ಥಿತಿಗಳಂತೂ ಕೇಳಂಗೆ ಇಲ್ಲ ಸರ್. ಈಗ ಗುರೂರ್ ಆಗ್ಬೋದು, ಹಳೇಬೀಡು ಆಗ್ಬೋದು, ಸಕಲೇಶ್ಪುರದಲ್ಲಿ ಗ್ಯಾಸ್ ಇಲ್ಲ, ಚಂದ್ರಪಟ್ಟಣದಲ್ಲಿ ಗ್ಯಾಸ್ ಇಲ್ಲ, ಜಿಲ್ಲಾದ್ಯಂತ ಗ್ಯಾಸ್ ಇಲ್ಲ ಸರ್. ಈ ಏನ್ ಮಾಡೋದು ಸರ್? ಸರ್ಕಾರದಲ್ಲಿ ಸರ್ ಚಾಲಕರು ಪರವಾಗಿ ನಿಂತು ಮಾತಾಡೋ ಅಂತ ವ್ಯಕ್ತಿಗಳೇ ಇಲ್ಲ. ಫಸ್ಟ್ ಆಗಿ ಅವ್ರು ಮಾತಾಡ್ಬೇಕು ಸರ್. ಆಟೋ ಚಾಲಕರನ್ನ ಅವ್ರನ್ನ ತುಂಬಾ ಒಂದು ಕಡೆಗಣಿಸೋ ಅಂತ ಕೆಲಸ ಮಾಡಿದ್ದಾರೆ. ದಯಮಾಡಿ ಸರ್ ಒಂದು ನಿಗದಿ ಆದಂತ ದರ ನಿಗದಿ ಮಾಡಿ ಗ್ಯಾಸ್ ದರಗಳನ್ನ. ಮತ್ತೆ ಸರ್ ನಾನ್ ಕೇಳ್ಕೊಳ್ಳೋದು ಇಷ್ಟೇ ಸರ್, ಅವ್ರಿಗೆ ಗಂಟೆಗೂ ಈ ತರ ಪ್ರೈಸ್ ಜಾಸ್ತಿ ಆಗ್ತಾ ಇದೆ. ಇಲಾಖೆಯಿಂದ ಅವ್ರು ಏನ್ ಮಾಡ್ತಾ ಇದ್ದಾರೆ ಸರ್? ಸ್ಟಾಕ್ ಇದೆಯಾ? ಏನು ಸ್ಟಾಕ್ಗಳು ಎಲ್ಲ ಬಂಕ್ಗಳು ಇದೆ. ಒಂದೊಂದು ಬಂಕ್ಗಳಿಗೆ ಕೇಳಕ್ ಹೋದ್ರೆ ಕ್ಲೋಸ್ ಇದೆಲ್ಲ ರೈಟ್ ಜಾಸ್ತಿ ಹಾಕಿ ಕೇಳಕ್ ಹೋದ್ರೆ ಕ್ಲೋಸ್ ಮಾಡ್ತಾರೆ. ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ಬಿಡ್ತಾರೆ. ಹೋಗಿ ಇಲ್ಲಿಂದ ಮಿನಿಮಮ್ ಒಂದು ಬಂಕ್ ಹೋಗ್ತೀವಿ ಅಂದ್ರೆ 3-4 ಕಿಲೋಮೀಟರ್ ಆಗುತ್ತೆ. ಆ ಕಿಲೋಮೀಟರ್ ಹೋಗಿ ನೋ ಸ್ಟಾಕ್ ಅಂತ ಅಂದ್ರೆ ನಮ್ಗೆ ಎಷ್ಟು ಲಾಸ್ ಅಂತ ಹೇಳಿ. ಅಲ್ಲಿಗೆ ಬಂಕ್ ಗ್ಯಾಸ್ ಇದ್ರು ಗ್ಯಾಸ್ ಹಾಕ್ತಾರೆ, ರೈಟ್ ಜಾಸ್ತಿ ಮಾಡ್ತಾರೆ, ಗಲಾಟೆ ಮಾಡ್ತೀರಾ ಅಂತ. ಇಲ್ಲಿಂದ ಹಳೇಬೀಡು ಬರ್ತಾರೆ, ಗೊರೂರು ಬರ್ತಾರೆ, ಬೇಲೂರು ಬಂಕ್ ಇದೆ. ಬೇಲೂರು ಬಂಕ್ ಇದೆಯಲ್ವಾ? ಬೇಲೂರಾಗಿದೆ, ಹಳೇಬೀಡಾಗಿಲ್ಲ, ಗೊರೂರಾಗಿಲ್ಲ, ಶಾಂತಿಗ್ರಾಮ ಇಲ್ಲ. ಅಲ್ಲೆಲ್ಲ ಅವ್ರು ನಮ್ಮ ಇಲ್ಲಿಗೆ ಬರ್ಬೇಕು. ಅವ್ರು ಬಂದು ಇಲ್ಲಿ ಬಂದು ನೋ ಸ್ಟಾಕ್ ಅಂತ ಹೋದ್ರೆ ಎಷ್ಟು ಲಾಸ್? ಅವ್ರು ಆಟೋ ಡ್ರೈವರ್ ಅದೇ ಜೀವನ ಮಾಡ್ತಾರೋ ಎಷ್ಟು ಲಾಸ್ ಆಗುತ್ತೆ? ಇದಿಷ್ಟು ಆಟೋ ಚಾಲಕರ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಪ್ರತಿನಿತ್ಯ ಗಂಟೆಗೆ ಒಂದು ದರ ಏರಿಕೆಯಿಂದ ನಾವು ಹೈರಾಣಾಗಿದ್ದೇವೆ. ಅಧಿಕಾರಿಗಳು ಎಚ್ಚೆತ್ತುಕೊಂಡು ಒಂದು ದರವನ್ನ ನಿಗದಿ ಮಾಡಬೇಕು ಅನ್ನೋ ಆಗ್ರಹ ಅವ್ರದ್ದಾಗಿರ್ತಕ್ಕಂಥದ್ದು. ಚೇತನ್ ಸೂರ್ಯ, ಗ್ಯಾರಂಟಿ ನ್ಯೂಸ್, ಹಾಸನ.